ಏನ್ ಇವರು ಈಗ 26ನೇ ತಾರೀಕು ತೀರ್ಪನ್ನ ಮಾಡಿದ್ದಾರೆ. ಇದು ಸಂವಿಧಾನದ ವಿರೋಧಿ. ಬರೀ ರಾಜಕೀಯ ಕುತಂತ್ರ, ರಾಜಕೀಯ ಹುನ್ನಾರ, ಮತ್ತೆ ಆ ಸಮಾಜದ ಪರವಾಗಿ ನೀವು ಹೇಳ್ತೀರೋ ಅದೇ ಸಮಾಜವನ್ನ ತುಳಿಯುವಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ. ಈ ಅನ್ಯಾಯವನ್ನ ಪ್ರತಿಭಟಿಸೋದಕ್ಕೆ ನಾವು ಮಾರ್ಚ್ ಮೊದಲನೇ ವಾರದಲ್ಲಿ ದೊಡ್ಡ ಸಭೆಯನ್ನ ಕರೆಯೋದ್ರ ಮೂಲಕ ಹೋರಾಟವನ್ನ ನಾವು ಮುನ್ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ನಿಮ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಒಳ ಮೀಸಲಾತಿ ವರ್ಗೀಕರಣದಂತೆ ಉದ್ಯೋಗ ನೇಮಕಾತಿಯನ್ನು ಮಾಡಬೇಕು, ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದೆ. Republican Party of India ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು 35 ವರ್ಷಗಳ ನಿರಂತರ ಹೋರಾಟವನ್ನ ರಾಜ್ಯದಲ್ಲಿ ಮಾಡ್ತಾ ಬಂದಿದ್ದೀವಿ. ಪರಿಶಿಷ್ಟ 101 ಜಾತಿಗಳಲ್ಲಿ ಮೀಸಲಾತಿ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಸಮಾನ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಹೇಳಿ ಪರಿಶಿಷ್ಟ 101 ಜಾತಿಗಳು ಕಳೆದ 35 ವರ್ಷಗಳಿಂದ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದೆ. ಈ ಹೋರಾಟಕ್ಕೆ ಮಣಿದ ಸುಪ್ರೀಂ ಕೋರ್ಟ್ 7 ಜನರ ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಆದೇಶವನ್ನ ಕೊಡ್ತು. ಆದೇಶವನ್ನ ಕೊಟ್ಟ 1 ವರ್ಷಗಳ ನಂತರ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನ ರಚನೆ ಮಾಡಿದರು. ನಾಗಮೋಹನ್ ದಾಸ್ ಜಿಯವರು ತುಂಬಾ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟರು. ಆ ವರದಿಯನ್ನ ಪರಿಷ್ಕರಿಸಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ಎಬಿಸಿಯನ್ನಾಗಿ ಮಾಡಿದರು. ವರ್ಗೀಕರಣ ಎಬಿಸಿಯನ್ನಾಗಿ ಮಾಡಿದಂಥದ್ದು 2 ಸದನಗಳು, ವಿಧಾನಸಭೆ, ವಿಧಾನ ಪರಿಷತ್ತು ಅಂಗೀಕರಿಸಿ, ಸಚಿವ ಸಂಪುಟ ಅಂಗೀಕರಿಸಿ, ರಾಜ್ಯಪಾಲರ ಅಂಕಿತ ಆಗಿ ವಿಧೇಯಕ ಕೂಡ ಜಾರಿಯಾಯಿತು. ಇದ್ರವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ನಡೆದಿಲ್ಲ, ಬರೀ ಕಾಗದ ಪತ್ರದ ಮೇಲೆ ವ್ಯವಹಾರ ಆಗಿದೆ. ಮತ್ತೊಂದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡೋದಕ್ಕೆ ವಾಲ್ಮೀಕಿ ಸತ್ಯಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ 1 ವರ್ಷಗಳ ಕಾಲ ಫ್ರೀಡಂ ಅಲ್ಲಿ ಧರಣಿಯನ್ನ ನಡೆದು ಪರಿಶಿಷ್ಟ ವರ್ಗಗಳಿಗೆ 3 ರಿಂದ 7ರಷ್ಟು, ಪರಿಶಿಷ್ಟ ಜಾತಿಯವರಿಗೆ 15 ರಿಂದ 17ರಷ್ಟು ಮೀಸಲಾತಿಯನ್ನು ಹೆಚ್ಚಳ ಮಾಡಿದರು. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರು, ಆದೇಶ ಕೂಡ ಆಗಿ ಜೀವೋ ಕೂಡ ಆಯ್ತು. ಈಗ ಮೀಸಲಾತಿ ವರ್ಗೀಕರಣದ ವಿಧೇಯಕನು ಕೂಡ ತಳ್ಳಾಕಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಂತಹ ಶೇಕಡ ಹೆಚ್ಚಿನಂತ ಮೀಸಲಾತಿಯನ್ನು ಕೂಡ ತಳ್ಳಾಕಿ ಸಿದ್ದರಾಮಯ್ಯನವರ ಸರ್ಕಾರ ಹಳೇ ಪದ್ಧತಿ, ಹಳೇ ಜಾತಿ ಪತ್ರ, ಪರಿಶಿಷ್ಟ ಜಾತಿಯವರ ಜಾತಿ ಪತ್ರದ ಮೇಲೆ, ಪರಿಶಿಷ್ಟ ಜಾತಿ ವರ್ಗಗಳ ಹಳೇ ಜಾತಿ ಪತ್ರಗಳ ಮೇಲೆ, ಹಳೆ ನಿಯಮದ ಮೇಲೆ ಉದ್ಯೋಗ ನೇಮಕಾತಿಯನ್ನು ಮಾಡೋದಕ್ಕೆ ಇದೇ ತಿಂಗಳ 26ನೇ ತಾರೀಕಂದು ಸಚಿವ ಸಂಪುಟ ತೀರ್ಮಾನವನ್ನ ಮಾಡಿದೆ. ಉದ್ಯೋಗಾಕಾಂಕ್ಷಿಗಳು ಇಡೀ ರಾಜ್ಯಾದ್ಯಂತ ತುಂಬಾ ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಅವ್ರು ಉದ್ಯೋಗ ನೇಮಕಾತಿ ಆಗ್ತಾ ಇಲ್ಲ. ಆ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಬರೀ ನಾಟಕೀಯ ಹೆಜ್ಜೆಗಳನ್ನ ಸಿದ್ದರಾಮಯ್ಯ ಸರ್ಕಾರ ಇಟ್ಟಿದೆ. ಇವ್ರ ಮೇಲೆ ಅವ್ರನ್ನ ಎತ್ಕಟ್ಟೋದು, ಅವ್ರ ಮೇಲೆ ಇವ್ರನ್ನ ಎತ್ಕಟ್ಟೋದು.
ಈಗ ಬೀಸೋದೊಣ್ಣೆ ತಲೆ ತಪ್ಪಿಸ್ಕೊಳಕ್ಕೋಸ್ಕರ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ 56,432 ಉದ್ಯೋಗಗಳನ್ನ ನೇಮಕ ಮಾಡ್ತೀವಿ ರಾಜ್ಯದಲ್ಲಿ ಅಂತ ಹೇಳಿ ಸಚಿವ ಸಂಪುಟ ತೀರ್ಮಾನವನ್ನ ತಗೊಂಡು ಪರಿಶಿಷ್ಟ ಜಾತಿಗಳಿಗೆ ಹಳೆ ಪದ್ಧತಿಯಂತೆ 15% ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಹೊರಗಡೆ ಇಟ್ಟು ಒಳ ಮೀಸಲಾತಿ ವರ್ಗೀಕರಣ ಇಲ್ದನೆ 15% ಉದ್ಯೋಗ ಅವಕಾಶವನ್ನು ನೇಮಕಾತಿ ಮಾಡ್ತೀವಿ. ಈ ಆಯ್ಕೆ ಪ್ರಕ್ರಿಯೆ ಏನಿದೆ ಇದು ಮುಗಿಯೋದ್ರೊಳಗೆ ವರ್ಗೀಕರಣದ ನಾವು ಜಾರಿ ಮಾಡ್ತೀವಿ, ಅದಕ್ಕೆ ಬದ್ಧತೆ ಇದೆ ಅಂತ ಸಿದ್ದರಾಮಯ್ಯನವರು ಇಟ್ಟಂತ ಹೆಜ್ಜೆ ಇದೆಯಲ್ಲ, ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ವಿಧೇಯಕ ಇದೆ, 2 ಸದನಗಳು ತೀರ್ಪನ್ನ ಕೊಟ್ಟಿದ್ದಾವೆ, 2 ಸದನಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾವೆ, ರಾಜ್ಯಪಾಲರು ವಿಧೇಯಕ ಅಂಕಿತ ಹಾಕಿದ್ದಾರೆ. ಇದನ್ನು ಬದಿಗೊತ್ತಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಹೆಚ್ಚಿದಂತ ಮೀಸಲಾತಿ ಆದೇಶಗಳನ್ನೆಲ್ಲ ಬದಿಗೊತ್ತಿ ಅದನ್ನಾಗೆ ಉಳಿಸಿಕೊಂಡು ಮತ್ತೊಂದು ತೀರ್ಮಾನವನ್ನ ತಗೊಂಡು ಹಳೇ ಪದ್ಧತಿಯಂತೆ 1995ರಲ್ಲಿ ಮಾಡಿದಂತಹ ಹಳೆ ಪದ್ಧತಿಗಳೇನಿದೆ ಅದರಂತೆ 15% ಉದ್ಯೋಗಗಳನ್ನ ನಾನು ನೇಮಕ ಮಾಡ್ತೀನಿ ಅಂತ ಹೋಗಿರೋದು ಇದೆಯಲ್ಲ, ಇದರ ಹಿಂದೆ ಅನೇಕ ವ್ಯಕ್ತಿಗಳ ಕೈವಾಡ ಮತ್ತು ರಾಜಕೀಯ ಇದೆ. ಏನ್ ಒಳ ಮೀಸಲಾತಿ ವರ್ಗೀಕರಣದ ವಿರೋಧಿಗಳು ಏನಿದ್ರು ಉದ್ಯೋಗ ಆಕಾಂಕ್ಷಿ ಯುವಕರನ್ನ ಎತ್ಕಟ್ಟುವಂತ ಕೆಲಸಗಳನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನ ತಗೊಂಡು ಒಂದ್ ಕಡೆ ಯೂನಿವರ್ಸಿಟಿಗಳಲ್ಲಿ ಬಿಂದು ಪರಿಶಿಷ್ಟ ಜಾತಿಯವರು ವರ್ಗೀಕರಣ ಮಾಡೋದಕ್ಕೆ ಬಿಂದು ವಿವಾದವನ್ನು ಎಬ್ಸಿದ್ದಾರೆ, ಅಲ್ಲೂ ಕೂಡ ನೇಮಕಾತಿ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈ ರೀತಿ ಹಂಚುಂಡಂತಹ ಮನಸ್ಥಿತಿಯಂತಹ ರೋಗಗ್ರಸ್ತ ಮನಸ್ಥಿತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ವಿರೋಧಿಗಳು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಅಡ್ಡಗಾಲನ್ನ ಯಾರು ಹಾಕಿದ್ರು ಅವರೇ ಕೋರ್ಟ್ಗೆ ಹೋಗಿ ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಕೋರ್ಟ್ ನ ಮೆಟ್ಲೇರಿಸುವಂತದ್ದು, ಮತ್ತೊಂದ್ ಕಡೆ ಉದ್ಯೋಗ ಆಕಾಂಕ್ಷಿಗಳನ್ನು ಎತ್ಕಟ್ಟುವಂತದ್ದು, ಮತ್ತೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ರಾಜಕೀಯ ಜಿಂಗಿ ಕುಸ್ತಿಯಲ್ಲಿ ಇರ್ತಕ್ಕಂಥ ಇದೇ ಅವಕಾಶವನ್ನು ಬಳಸಿ ಇಡೀ ಮೀಸಲಾತಿಯನ್ನ ದಿಕ್ಕು ತಪ್ಪಿಸುವಂತಹ ಗೊಂದಲ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನಿವರು ಈಗ 26ನೇ ತಾರೀಕು ತೀರ್ಪನ್ನ ಮಾಡಿದ್ದಾರೆ. ಇದು ಸಂವಿಧಾನದ ವಿರೋಧಿ, ಕಾನೂನು ವಿರೋಧಿ, ಸುಪ್ರೀಂ ಕೋರ್ಟ್ ನ ತೀರ್ಪಿನ ವಿರೋಧಿ ಮತ್ತು ಅವೈಜ್ಞಾನಿಕ. ಈ ಅವೈಜ್ಞಾನಿಕ, ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ತೀರ್ಮಾನವನ್ನ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಪೇನಿದೆ, ನೀವು ಉದ್ಯೋಗ ಅವಕಾಶಗಳಿಗೆ ಉದ್ಯೋಗ ಕೊಡೋದಿದ್ರೆ ಹೈಕೋರ್ಟ್ ನಲ್ಲಿ ಇರ್ತಕ್ಕಂತಹ ವರ್ಗೀಕರಣದ ಬಗ್ಗೆ ಇರತಕ್ಕಂತಹ ಕೇಸನ್ನ ಕೂಡಲೇ ತ್ವರಿತಗತಿಯಲ್ಲಿ ನ್ಯಾಯಾಲಯದ ಗಮನಕ್ಕೆ ತಗೊಂಡು ಇತ್ಯರ್ಥ ಮಾಡಿ ಕಳಕಳಿಯಿಂದ ಉದ್ಯೋಗಗಳನ್ನ ನೇಮಕ ಮಾಡಬೇಕು. ಈಗಾಗಲೇ 2,85,000 ಉದ್ಯೋಗಗಳು ಖಾಲಿ ಇದಾವೆ. ಇಷ್ಟು ಉದ್ಯೋಗಗಳು ಖಾಲಿ ಇದ್ರೂ ಕೂಡ ಒಳೊಳಗೆ ಉದ್ಯೋಗಗಳನ್ನ ಸುಮಾರು 40,000 ಉದ್ಯೋಗಗಳನ್ನ ನೇಮಕ ಮಾಡಿದ್ದಾರೆ. ತರಾತುರಿಯಲ್ಲಿ ಸ್ವೇಚ್ಛಾಚಾರವಾಗಿ 40,000 ಉದ್ಯೋಗಗಳನ್ನ ಬರೀ ರಾಜಕಾರಣಿಗಳ ಹಿಂಬಾಲಕರುಗಳನ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಉಳಿ ಹಿಂಡುವಂತ ಕೆಲಸವನ್ನ ಮತ್ತೆ ಆ ಸಮಾಜಕ್ಕೆ ವಿಷ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಇವರ ತೀರ್ಮಾನ ಏನು ಸಚಿವ ಸಂಪುಟದಲ್ಲಿ ಕೈಗೊಂಡಿದ್ದಾರೆ, ಒಳ ಮೀಸಲಾತಿ ವರ್ಗೀಕರಣ ತಳ್ಳಿ ಹಾಕಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರಲ್ಲ, ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೇ ನಡೆಯನ್ನ ಮುಂದುವರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ನೆಲ ಕಚ್ಚಿ ಹೋಗ್ತೀರಿ, ಸೋಲಿಸ್ತೀವಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಧಾರವಾಡದಲ್ಲಿ ಗೋ ಬ್ಯಾಕ್ ಮಾಡೋದಲ್ಲ. ಈಗ ನೀವು ಬರ್ರಿ ಶಾಸಕರು, ಯಾವ ಜಿಲ್ಲೆಗನ್ನ ಬರ್ರಿ, ತಾಲೂಕನ್ನ ಬರ್ರಿ, ನಿಮ್ಗೆ ನಾವು ಕಪ್ಪು ಔಟ ಪ್ರದರ್ಶನ ಮಾಡೋದಲ್ಲ, ನಿಮ್ ಬಟ್ಟೆಗಳನ್ನ ಅರಿಯೋದ್ರ ಮೂಲಕ ನಿಮ್ಮನ್ನು ವಾಪಸ್ ಕಳಿಸ್ತೀವಿ. ಮತ್ತೆ ಯಾವುದೇ ಸಭೆ ಸಮಾರಂಭಗಳನ್ನ ನೀವು ಮಾಡಕ್ಕೆ ಬಿಡಲ್ಲ. ರಾಜ್ಯದಲ್ಲಿ ಈ ಜನವರನ್ನ ತುಂಬಾ
ತೀವ್ರಗತಿಯಲ್ಲಿ ನೀವು ಬಹಳ ನೋವಿನಿಂದ ನೀವು ಅವ್ರಿಗೆ ನೋವನ್ನ ಕೊಟ್ಟಿದ್ದೀರಿ, ಆಘಾತವನ್ನ ಕೊಟ್ಟಿದ್ದೀರಿ, ಅಸಮಾಧಾನವನ್ನು ರಾಜ್ಯದಲ್ಲಿ ಉಂಟು ಮಾಡಿದ್ದೀರಿ. ಆದ್ದರಿಂದ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು, ಮುಖಂಡರುಗಳು ರಾಜ್ಯದಲ್ಲಿ ಎಲ್ಲೂ ಸಭೆಗಳು ಮಾಡಕ್ಕೆ ಬಿಡಲ್ಲ. ಹಿಂದೆ ಏನ್ ನಿಮ್ಮನ್ನ ಸೋಲಿಸುವಂತ ಕೆಲಸವನ್ನ ಮಾಡಿದ್ವಿ. ಸಿದ್ದರಾಮಯ್ಯ ಅವರೇನು ಕಣ್ಣೀರ್ ಹಾಕಿದ್ರು, ಒಳ ಮೀಸಲಾತಿ ವರ್ಗ ಕಡೆಯಿಂದ ನಾನು ಸೋತು ಅಂತ ಹೇಳಿ ಪಕ್ಷ ಅದೇ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಮಹಾನಗರ ಪಾಲಿಕೆಯಲ್ಲೂ ಬರ್ತದೆ, ಜಿಲ್ಲಾ ಪಂಚಾಯತಿಯಲ್ಲೂ ಬರ್ತದೆ, 2028ಕ್ಕೂ ಬರ್ತದೆ ಅನ್ನೋ ಮಾತನ್ನ ನಾನು ಖಡಾಖಂಡಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಏನ್ ಒಳ ಮೀಸಲಾತಿ ವಿರೋಧಿಗಳು ಏನಿದ್ದಾರೆ, ಈ ಬಡವರ ವಿರೋಧಿಗಳು ಏನಿದ್ದಾರೆ, ಮತ್ತೆ ನಿರುದ್ಯೋಗಿಗಳ ವಿರೋಧಿಗಳು ಏನಿದ್ದೀರಿ, ಅವರು ಸರ್ಕಾರದಲ್ಲಿ ತುಂಬಾ ಮುಖ್ಯ ಹುದ್ದೆಗಳನ್ನ ತುಂಬಿದ್ದೀರಿ. ಅತ್ಯಂತ ಜವಾಬ್ದಾರಿಯುತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡ್ಕೊಬೇಕಾಗಿತ್ತು. ನೀವು ಕಾಂತರಾಜ್ ವರದಿ ಆಯೋಗವನ್ನ ಜಾರಿ ಮಾಡಲಿಲ್ಲ, ಅಹಿಂದ ವರ್ಗಕ್ಕೂ ಕೂಡ ತೀವ್ರ ಅನ್ಯಾಯ ಮಾಡಿದಿರಿ. ಸದಾಶಿವ ಆಯೋಗವನ್ನ ಜಾರಿ ಮಾಡಲಿಲ್ಲ, ನಾಗಮೋಹನ್ ದಾಸ್ ಆಯೋಗವನ್ನು ಜಾರಿ ಮಾಡಲಿಲ್ಲ, ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯ ಮಾಡಿದ್ರಿ. ಮತ್ತೆ ಮೀಸಲಾತಿ ಹೆಚ್ಚಳ ಮಾಡದಂತ ಕೆಲಸವನ್ನ ಏನ್ ಹೇಳಿತ್ತು, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇನ್ನೂ ಕೂಡ ನೀವು ಕತ್ತಲ್ಲಿ ಮೀಸಲಾತಿಯನ್ನು ಇಟ್ಟಿದಿರಿ, ಬ್ಲಾಂಕ್ ಅಲ್ಲಿ ಮೀಸಲಾತಿಯನ್ನು ಇಟ್ಟಿದಿರಿ, ಕೋಲ್ಡ್ ಏಜ್ ಸ್ಟೋರ್ ಅಲ್ಲಿ ಮೀಸಲಾತಿ ಇಟ್ಟಿದಿರಿ. ಇಡೀ ಮೀಸಲಾತಿಯನ್ನ ನೀವೇನ್ ಗಮನ ಮಾಡಕೊಟ್ಟಿದ್ರಿ ಸಿದ್ದರಾಮಯ್ಯನವರು. ಒಂದ್ ಕಡೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತ ಸಿದ್ದರಾಮಯ್ಯನವರು, ಅಹಿಂದ ನಾಯಕ ಅಂತ ಹೇಳುವಂತ ಸಿದ್ದರಾಮಯ್ಯನವರು, ಇಡೀ ಪರಿಶಿಷ್ಟ ಜಾತಿ ವರ್ಗಗಳು, SC ST OBCಗಳಿಗೆ ಮಾಡಿದಂತ ಅನ್ಯಾಯ ಬಹುಶಃ ಯಾರು ಕೂಡ ಮಾಡಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವು ಕೋರ್ಟ್ಗೆ ಹೋದಂತಹ, ಕೋರ್ಟ್ ಮೆಟ್ಲೇರಿದಂತಹ ನೀವು ಯಾವುದೇ ನಿಮ್ಮ ಸರ್ಕಾರದ ವಕೀಲರುಗಳು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡೇ ಇಲ್ಲ. ಮೀಸಲಾತಿ ವರ್ಗೀಕರಣ ಬಗ್ಗೆ ಕಳಕಳಿ ತೋರಿಸಿಲ್ಲ, ಮೀಸಲಾತಿ ಹೆಚ್ಚಳದ ಬಗ್ಗೆ ಕಳಕಳಿ ತೋರಿಸಿಲ್ಲ. ಅವ್ರ ಉದ್ಯೋಗಿಗಳ ಬೀದಿಗೆ ತುಪ್ಪ ಸವರಕ್ಕೋಸ್ಕರ ಮತ್ತೆ ಮುಂದಿನ ಚುನಾವಣೆಗೆ ಅವಕಾಶ ಮಾಡ್ಕೊಳಕ್ಕೋಸ್ಕರ ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ನಾಟಕವನ್ನಾಡಿ ಇದು ಕೂಡ ಕೋರ್ಟ್ನ ಕಟಕಟೆ ಸೇರಿಸುವಂತ ಕೆಲಸವನ್ನ ನೀವು ಮಾಡಿ, ಎಲ್ಲಾನು ಕೂಡ ಸಿಲುಕನ್ನ ಉಂಟು ಮಾಡಿ, ಆಡಳಿತದ ಸ್ವಚ್ಛಂದವನ್ನ ಮಾಡದನೆ, ಸಾಮಾಜಿಕ ನ್ಯಾಯದ ಮೇಲೆ ಬೆಳಕು ಚೆಲ್ದನೆ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಾನೆ. ಈ ರೀತಿ ಅನ್ಯಾಯವನ್ನ ಮಾಡಿದರೆ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ, ಹರಿಯಾಣದಲ್ಲಿ ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಾಧೀಶ ಪೀಠದ ತೀರ್ಪಿಗೆ ಬೆಲೆಯನ್ನು ಕೊಟ್ಟು, ಗೌರವವನ್ನು ಕೊಟ್ಟು 6 ತಿಂಗಳಲ್ಲಿ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಮಾದರಿ ಆಗ್ಬೇಕಾಗಿತ್ತು ಸಿದ್ದರಾಮಯ್ಯ ಅವರ ಸರ್ಕಾರ. ನೀವು ಬರೀ ರಾಜಕೀಯ ಕುತಂತ್ರ, ರಾಜಕೀಯ ಹುನ್ನಾರ, ಮತ್ತೆ ಯಾವ ಸಮಾಜದ ಪರವಾಗಿ ನೀವು ಹೇಳ್ತೀರೋ ಅದೇ ಸಮಾಜವನ್ನ ತುಳಿಯುವಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ. ನೀವು SC ST ಹೆಸರು ಕೂಡ ಹೇಳೋದಕ್ಕೆ ನಿಮ್ಗೆ ಯಾವುದೇ ನೈತಿಕ ಹಕ್ಕಾಗ್ಲಿ ಹೊಣೆಯಾಗ್ಲಿ ಇಲ್ಲ. ಯಾಕೆಂದ್ರೆ ಪರಿಶಿಷ್ಟ ಜಾತಿಯವರ ಹಣ ಏನಿದೆ, SC ST TSP ಹಣ, ಸಿದ್ದರಾಮಯ್ಯನವರು 2.5 ವರ್ಷದಲ್ಲಿ 38,870 ಕೋಟಿ ಪರಿಶಿಷ್ಟ ಜಾತಿ ವರ್ಗಗಳ ಹಣವನ್ನ ಗ್ಯಾರಂಟಿಗೆ ಹಾಕಿದ್ರಿ, ರಸ್ತೆಗೆ ಹಾಕಿದ್ರಿ, ಮೇಲ್ಸೇತುವೆಗೆ ಹಾಕಿದ್ರಿ, ಕೊನೆಯದಾಗಿ ಹುಲಿ ಸಂರಕ್ಷಣೆಗೆ ಹಾಕಿದ್ರಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನು. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ನಿಮ್ಮ ಸರ್ಕಾರದ ವೈಖರಿ ಏನಿದೆ, ಮತ್ತೆ ನಿಮ್ಮ ಹಿಂದೆ ಪರಿಶಿಷ್ಟ ಜಾತಿಯವರ ಪರವಾಗಿ ಹೇಳುವಂತ ಜನಗಳೇನಿದ್ದಾರೆ, ಅವರು ಪರಿಶಿಷ್ಟ ಜಾತಿಗಳನ್ನ ಒಡೆದು ಪರಿಶಿಷ್ಟ ಜಾತಿಗಳಲ್ಲೇ ವಿವಾದಗಳನ್ನ ಮಾಡಿ ಪರಿಶಿಷ್ಟ ಜಾತಿಗಳನ್ನು ವಿಭಜಿಸಿ ರಾಜಕೀಯ ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪರಿಶ್ರಮದಿಂದ ಈ ಜಾತಿಗಳನ್ನ ಒಟ್ಟು ಮಾಡಿದ್ರು, ಇಡಿಯಾಗಿ ಸಮಷ್ಟಿಯಾಗಿ ಸೇರಿಸಿದ್ರು. ಏನು ದೇಶದಲ್ಲಿ ಇರ್ತಕ್ಕಂಥ 1600 ಪರಿಶಿಷ್ಟ ಜಾತಿಗಳು, ದೇಶದಲ್ಲಿ ಇರ್ತಕ್ಕಂಥ 1,000 ಪರಿಶಿಷ್ಟ ವರ್ಗಗಳು, ಮಂಡಲ ಆಯೋಗದ ಪ್ರಕಾರ 3,743 ಹಿಂದುಳಿದ ಜಾತಿಗಳು, ಒಟ್ಟು 6,000 ಜಾತಿಗಳನ್ನ ಮತ್ತೆ ಉಳಿದ ಇಡೀ ದೇಶವನ್ನ ಕಟ್ಟೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಪರಿಶ್ರಮ ಪಟ್ಟರು ಅದೆಲ್ಲನೂ ಕೂಡ ಒಣ್ಣುಗೂಡಿಸುವಂತ ಕೆಲಸವನ್ನ
ಸಂವಿಧಾನದ ಫಲಾನುಭವಿಗಳು, ಮೀಸಲಾತಿಯ ಫಲಾನುಭವಿಗಳು ನೀವು ಮಾಡ್ತಾ ಇದ್ದೀರಿ, ನಿಮ್ಗೆ ಒಳಿತಾಗಲ್ಲ ರಾಜಕೀಯವಾಗಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ವಿರೋಧ ಪಕ್ಷಗಳು ಸಮರ್ಥವಾಗಿದ್ರೆ ಇವ್ರು ಮಾಡುವಂತ ತಪ್ಪನ್ನೆಲ್ಲ ಎತ್ತಿಡಬಹುದಾಯ್ತು. ವಿರೋಧ ಪಕ್ಷದ ಅರ್ಹತೆ ಇರುವಂತವ್ರು ಬೀದಿಗಳಲ್ಲಿ ಹೋರಾಟ ಮಾಡ್ತಾವ್ರೆ, ಅರ್ಹತೆ ಇಲ್ದಂತವ್ರು ಜಾತಿ ಕಾರಣಕ್ಕೋಸ್ಕರ ಅರ್ಹತೆಯನ್ನ ಪಡೆದಂತ ಜನ ಇವತ್ತು ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಇರೋದ್ರಿಂದ ಇಡೀ ಸಂವಿಧಾನದ ಆಶಯಗಳು, ಪರಿಕಲ್ಪನೆಗಳು ಎಲ್ಲೋ ಒಂದು ರೀತಿಯಲ್ಲಿ ಈ ದೇಶದಲ್ಲಿ ಒಡಕನ್ನ, ಜಾತಿವಾದವನ್ನ, ಕೋಮುವಾದವನ್ನ, ಮನುವಾದವನ್ನ ಹುಟ್ಟಾಕ್ತಾ ಇದ್ದಾವೆ. ಬಿಜೆಪಿ ನೇರ ಕೋಮುವಾದಿ ಆದ್ರೆ ಕಾಂಗ್ರೆಸ್ ಮೃದು ಕೋಮುವಾದಿ, ಅದರಲ್ಲೂ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಇವರು ಡೋಂಗಿ ಸಮಾಜವಾದಿ, ಎಡಬಿಡಂಗಿ ಸಮಾಜವಾದಿ. ನಿಮ್ಗೇನಾದ್ರು ಬದ್ಧತೆ ಇದ್ರೆ, ನಿಮ್ಗೆ ಕಾಂಗ್ರೆಸ್ಗೆ 35-36 ಶಾಸಕರ ಬೆಂಬಲ ಇದೆ, ಆದ್ರೂ ಬದ್ಧತೆ ಇಲ್ಲ, ಜನರ ಕೆಲಸ ಮಾಡೋ ಕಳಕಳಿ ಇಲ್ಲ. ಈ ರೀತಿಯ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ, ಅವೈಜ್ಞಾನಿಕ ಅನೇಕ ವಿಚಾರಗಳಿದಾವೆ. ಈ ವಿಚಾರಗಳನ್ನ ನಾವು ಮುಂದಿನ ತಿಂಗಳು ಮಾರ್ಚಿನಲ್ಲಿ ಮೊದಲನೇ ವಾರದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ತೇವೆ ಮತ್ತು ಬಹುದೊಡ್ಡ ರಾಜ್ಯ ಮಟ್ಟದ ಸಭೆಯನ್ನ ಮುಂದಿನ ತಿಂಗಳು ಮಾರ್ಚಿನಲ್ಲಿ ಕರೀತೇವೆ. ರಾಜ್ಯ ಮಟ್ಟದ ಸಭೆಯನ್ನ RPFB ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತೆ ಸಮಾನ ಮನಸ್ಕ ಎಲ್ಲ ಹೋರಾಟಗಾರರ ಸಭೆಯನ್ನು ಬೃಹತ್ತಾಗಿ ಕರೆದು ಮುಂದಿನ ತಿಂಗಳು ಮಾರ್ಚಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ಳೋದ್ರ ಮೂಲಕ ಉಗ್ರ ಹೋರಾಟವನ್ನ ನಿಮ್ ವಿರುದ್ಧ ಮಾಡ್ತೇವೆ. ಮತ್ತೆ ನೀವು ಯಾರ್ಯಾರು ಕ್ಷೇತ್ರಗಳಿಗೆ ಬರ್ತೀರಿ, ಸಭೆಗಳು ನಡೆಸ್ತೀರಿ, ಗೋವಾಕ್ ಚಳವಳಿಗಳನ್ನ ನಿಮ್ ವಿರುದ್ಧ ಮಾಡ್ತೀವಿ. ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟಿತ್ತು, ಬಿಜೆಪಿ ಆಶ್ವಾಸನೆ ಕೊಟ್ಟಿತ್ತು, ಕಾಂಗ್ರೆಸ್ ಆಶ್ವಾಸನೆ ಪ್ರಣಾಳಿಕೆಗಳಲ್ಲಿ ಹಾಕಿತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ. ಇವು ಮೂರು ಜನ ಕೂಡ, ಮೂರು ಪಕ್ಷಗಳು ಆಡಳಿತ ಮಾಡಿದಂತವ್ರು ಈ ಸಮಾಜಕ್ಕೆ ಭಾರಿ ಅನ್ಯಾಯವನ್ನ ಮಾಡಿದ್ದೀರಿ. ಈ ಅನ್ಯಾಯವನ್ನ ಪ್ರತಿಭಟಿಸೋದಕ್ಕೆ ನಾವು ಮಾರ್ಚ್ ಮೊದಲನೇ ವಾರದಲ್ಲಿ ದೊಡ್ಡ ಸಭೆಯನ್ನ ಕರೆಯೋದ್ರ ಮೂಲಕ ಹೋರಾಟವನ್ನ ನಾವು ಮುನ್ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ನಿಮ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಕೂಡಲೇ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ಮತ್ತೆ 17% ಏನಿದೆ ಆ 17% ಮೀಸಲಾತಿಯಂತೆ ಉದ್ಯೋಗಗಳನ್ನ ವರ್ಗೀಕರಣದ ಒಳಗಡೆ ನೀವು ನೇಮಕಾತಿಯನ್ನ ಮಾಡಬೇಕು. ವರ್ಗೀಕರಣದಲ್ಲಿ ನೇಮಕಾತಿ, ಉದ್ಯೋಗ ನೇಮಕಾತಿ, ಬ್ಯಾಕ್ಲಾಗ್ ನೇಮಕಾತಿ, ಯೂನಿವರ್ಸಿಟಿಗಳಲ್ಲಿ ನೇಮಕಾತಿ, ಬಡ್ತಿಯಲ್ಲಿ, ಜೊತೆಗೆ ಎಲ್ಲಾ ನಿಗಮಗಳಲ್ಲಿ ಮುಂದಿನ ಬಜೆಟ್ ನಲ್ಲಿ ಏನ್ ಹಣ ಕೊಡ್ತಾ ಇದ್ರಿ ಅದರಲ್ಲೂ ಕೂಡ ಒಳ ಮೀಸಲಾತಿ ವರ್ಗೀಕರಣದ ಪ್ರಮಾಣವನ್ನು ಹಂಚಿಕೆ ಮಾಡೋದ್ರ ಮೂಲಕ ಕಟ್ಟಕಡೆಯ ಸಮಾಜ ಏನಿದೆ, ದಕ್ಕಲಿಗ ಸಮಾಜ, ದೋಹರ ಸಮಾಜ, ಸಮಗಾರ ಸಮಾಜ, ಈ ತರ ಅಥವಾ ಅಲೆಮಾರಿ ಸಮಾಜಗಳು ಏನಿದಾವೆ, 59 ಅಲೆಮಾರಿ ಸಮಾಜ, ಇವೆಲ್ಲವೂ ಕೂಡ ಕಟ್ಟಕಡೆ ಸಮಾಜಕ್ಕೆ ಮೇಲೆತ್ತುವಂತ ಕೆಲಸಗಳನ್ನ ಮಾಡೋದ್ರ ಮೂಲಕ ಒಳ ಮೀಸಲಾತಿ ವರ್ಗೀಕರಣದಂತೆ ಉದ್ಯೋಗ ನೇಮಕಾತಿಯನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದೆ.